ಕ್ಲಾರಿಟಿ ವಿಡಿಯೋ ಇದು ಏನು ಅಂತಂದರೆ ಎಷ್ಟೋ ಜನ ಕಮೆಂಟ್ ಆಗ್ತಿದ್ದೀರಾ, ಒಂದು ನೀನು ಧನುಷ್ನ ಇಟ್ಕೊಂಡು ಯೂಸ್ ಮಾಡ್ಕೊಂಡು ಬೆಳೆದೆ, ಅವರಿಂದ ವ್ಯೂಸ್ ಬಂತು, ಅವ್ರದ್ದು ಬಂತು ಅಂತ. ಓಕೆ, ಧನುಷಿ ವ್ಲಾಗಲ್ಲಿ ತೋರಿಸಿದ್ದಕ್ಕೆ ಜನಕ್ಕೆ ನಾನು ಏನು ಅಂತ ನಾನು ಇದ್ದೀನಿ ಅಂತ ಗೊತ್ತಾಯಿತು ಅಲ್ವಾ? ಟ್ರೂ, ಅಂಡರ್ಸ್ಟುಡ್, ಕರೆಕ್ಟ್, ನಾನು ಒಪ್ಕೋತೀನಿ ಅದನ್ನು, ಓಕೆನಾ? ಬಟ್ ಅದು ಬಿಟ್ಟು ಏನೇನಾಗಿದೆ ಅನ್ನೋದು ನಿಮಗೆ ಗೊತ್ತಾ? ಅದು ಬಿಟ್ಟು ಏನೇನಿದೆ ಅನ್ನೋದು ನಿಮಗೆ ಗೊತ್ತಾ? ಸೊ ಅದಕ್ಕೆ ನಾನು ಇವತ್ತೊಂದು ಕ್ಲಾರಿಟಿ ವಿಡಿಯೋ ಮಾಡ್ತಿದ್ದೀನಿ. ಜನವರಿ ಎಂಡಿಂಗಲ್ಲಿ ನಾನೊಬ್ಬರು ಮೇಲ್ ಹಾಕ್ತೀನಿ. ಸೊ ಆ ಮೇಲಲ್ಲಿ ಅವ್ರದ್ದು ಅದಕ್ಕಿಂತ ಮುಂಚೆ ವ್ಯೂಸ್ ಎಲ್ಲ 15,000, 20,000, 10,000, 30,000, 40,000 ಇಷ್ಟೇ ಇದ್ದಿದ್ದು ವ್ಯೂಸ್ ಅವ್ರದ್ದು, ಆಯಿತಾ? ಹೋಗ್ಬೇಕಾದ್ರೆ ನೋಡಿ, ಓಕೆ? ಅದಾದಮೇಲೆ ನಾನು ಮೇಲ್ ಹಾಕ್ತೀನಿ. ಮೇಲ್ ಹಾಕಿದ್ಮೇಲೆ ಆ ಕಡೆಯಿಂದ ರಿಪ್ಲೈ ಬರುತ್ತೆ, ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಅಟ್ ಅಂದ್ಬಿಟ್ಟು ನಂಬರ್ ಕಳಿಸ್ತಾರೆ. ನಾನು ನಂಬರಲ್ಲಿ ಕಾಲ್ ಮಾಡಿದಾಗ ಫಸ್ಟು ಇದರಲ್ಲೇ ನಾನು ಹೇಳ್ತೀನಿ, ನೋಡಿ ನಾನು ಕಾಂಟೆಂಟ್ ರೈಟರ್, ನಾನು ಈ ಥರ ಇದೆ, ನನಗೆ ಲೈಕ್ ನಾನು ಕಾಂಟೆಂಟ್ ಮಾಡ್ಕೊಡ್ತೀನಿ, ಎಡಿಟ್ ಮಾಡ್ಕೊಡ್ತೀನಿ, ಕಾನ್ಸೆಪ್ಟು, ಶೂಟು ಪ್ರತಿಯೊಂದು ನಾನೇ ಮಾಡ್ಕೊಡ್ತೀನಿ. ನನಗೆ ಏನಂತಂದರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನನಗೆ ಪ್ರಮೋಷನ್ ಮಾಡಿಕೊಡಿ ಅಂತ ಕೇಳ್ತೀನಿ. ಅವ್ರಿಗೆ ಅದು ಓಕೆ ಆಗಿರುತ್ತೆ. ಅದಾದಮೇಲೆ ನಾವು ಫಸ್ಟ್ ವಿಡಿಯೋ ಶೂಟ್ ಮಾಡ್ತೀವಿ. ಫಸ್ಟ್ ವಿಡಿಯೋ ಶೂಟ್ ಬಂದು ಆಸ್ಕಿಂಗ್ ಮೈ ಸಬ್ಸ್ಕ್ರೈಬರ್ ಟು ಬಿ ಮೈ ಬಾಯ್ ಫ್ರೆಂಡ್ ಅಂತ. ಅದಾದಮೇಲೆ A to Z ಮಾಡ್ತೀವಿ. ಅದಾದಮೇಲೆ ಮಾಮ್ ಸ್ವಾಪಿಂಗ್ ಮಾಡ್ತೀವಿ. ಎಲ್ಲ ನನ್ನದೇ ಕಾಂಟೆಂಟ್, ಕಂಪ್ಲೀಟ್ಲಿ ನನ್ನದೇ ಕಾಂಟೆಂಟ್. ಅದಲ್ದಿರ ನಾನು ಯಾವಾಗ ಕೊನೆ ಗಂಟನೂ ಇದು ಮಾಡ್ತಾ ಇದ್ನಲ್ಲ, ಅಲ್ಲಿ ಗಂಟನೂ ನನ್ನದೇ ಕಾಂಟೆಂಟ್ ಆಗಿರುತ್ತೆ. ಸೊ ಕಾಂಟೆಂಟ್ ಅಂದರೆ ಬರೀ ಕಾಂಟೆಂಟ್ ಅಲ್ಲ, ಯಾವ ಥರ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಹೆಂಗಿರಬೇಕು, ಇದೆಲ್ಲ. ಸೊ ಅವ್ರು ಯೂಸ್ ಮಾಡ್ತಾರೆ ಗೊತ್ತಾ, ಎಲ್ಲೋ ನಮಸ್ಕಾರ ಅಂತ, ಅದನ್ನು ಬರೆದಿದ್ದು ಕೂಡ ಸ್ವತಃ ನಾನೇ. ಸೊ ಅದೊಂದೇ ಅಲ್ದಿರ ಇಂಟ್ರೋ ಮಾಡಿರೋದು ನಾನೇ. ಆ್ಯಂಡ್ ಲಾಸ್ಟಲ್ಲಿ ಕೋಟ್ ಹಾಕ್ತಾರೆ ಗೊತ್ತಾ? ಸೊ ಆ ಕೋಟ್ ಬಂದು ಯಾರು ಮಾಡಿದ್ದು ಅಂತ ಕೇಳಿ, ಅದನ್ನು ಹಾಕೋಣ, ಜನಕ್ಕೊಂದೊಳ್ಳೆ ಮೆಸೇಜ್ ಕೊಡೋಣ, ಸಂದೇಶ ಕೊಡೋಣ, ಬ್ಲಾಗ್ಸಿಂದ ಇಲ್ಲ ವೀಡಿಯೋಗಳಿಂದ ಅಂತ ಯಾರು ಮಾಡಿದ್ದು ಅಂತ ಕೇಳಿ. ಸೊ ನೆಕ್ಸ್ಟ್ ಥಿಂಗ್ ಬಂದು ಕಂಪ್ಲೀಟ್ಲಿ 6 months ಅದು ಪ್ರೊಫೆಷ್ನಲ್ ಗ್ರೌಂಡ್ಸ್ ಆಗಿರಲಿಲ್ಲ. ಓಕೆ, ನಂದು ತಪ್ಪಿದೆ, ನಾನು ಒಪ್ಕೋತೀನಿ. ಬಟ್ ಪ್ರೊಫೆಷ್ನಲ್ ಗ್ರೌಂಡ್ಸ್ ಆಗಿರಲಿಲ್ಲ. ಆ್ಯಂಡ್ ನಾನು 6 months ಡಿಲೇ ಮಾಡಬೇಕಾಗಿತ್ತು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ. ಬಿಕಾಸ್ ಅದರ್ ಪರ್ಸನ್ ಡು ನಾಟ್ ಲೈಕ್ ನಾನು ಯೂಟ್ಯೂಬ್ ಮಾಡೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಬಿಕಾಸ್ ಅವ್ರಿಗೆ ಯೂಟ್ಯೂಬ್ ಮಾಡೋರು ಬೇಕಾಗಿರಲಿಲ್ಲ. ಆ್ಯಂಡ್ ನನ್ನ ಲೈಫ್ ಆಗಿರೋದ್ರಿಂದ ನಾನು ಸೆಂಟ್ರಲ್ ಕೆಲಸ ಕಳ್ಕೊಂಡೆ. ನನ್ನ ಹತ್ರ ಫಿನಾನ್ಷಿಯಲಿ ತುಂಬ ಕ್ರಿಟಿಕಲ್ ಸಿಚುವೇಶನ್ಸ್ಗೆ ಹೋದೆ. ಹೌದು, ಹೆಲ್ಪ್ ಮಾಡಿದ್ರು, ಅಮೌಂಟ್ ನನಗೆ ಕೊಟ್ಟಿದ್ರು, ನಾನು ಅದನ್ನು ರಿಟರ್ನ್ ವಾಪಸ್ ಮಾಡಿದೆ. ಲೈಕ್ 1-1.5 ತಿಂಗಳಾದಮೇಲೆ ನಾನು ವಾಪಸ್ ಮಾಡಿದೆ. ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅದಕ್ಕೆಲ್ಲ ನಾನು ನಿಜವಾಗ್ಲೂ ಗ್ರೇಟ್ಫುಲ್ ಆಗಿದ್ದೀನಿ. ಆ್ಯಂಡ್ ಅದಕ್ಕೋಸ್ಕರನೇ ನಾನು ಯಾವುದೇ ಥರ ಏಟ್ ಸ್ಪ್ರೆಡ್ ಮಾಡಬಾರ್ದು, ಇನ್ನೊಂದು ಸ್ಪ್ರೆಡ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಯಾವುದೇ ಥರ ಕ್ಲಾರಿಟಿ ಆಗಲಿ, ಇಲ್ಲ ಅದ್ರ ಬಗ್ಗೆ ಮಾತಾಡೋದಾಗಲಿ, ಅದ್ರ ಕಮೆಂಟ್ಸ್ ಬಂದಾಗ ರಿಪ್ಲೈ ಮಾಡೋದಾಗಲಿ ನಾನು ಮಾಡೋಕ್ಕೆ ಹೋಗ್ತೀನಿಲ್ಲ. ಬಿಕಾಸ್ ನನಗೆ ಅದು ತುಂಬ ಮೆಂಟಲಿ ನನಗೂ ಡಿಸ್ಟರ್ಬ್ ಆಗುತ್ತೆ. ಬಿಕಾಸ್ ನಾವು ಹುಡುಗರು ತೋರಿಸ್ಕೊಳ್ಳಿಲ್ಲ ಅಂತಂದ್ರೂ ಅದು ಹಂಗೆ ಆಗುತ್ತೆ ಅಲ್ವಾ? ಸೊ ಅಷ್ಟೆಲ್ಲ ಆಯಿತು. ಆಮೇಲೆ ಲೈಕ್ ನನ್ನ ಸಿಚುವೇಶನ್ ಎಲ್ಲ ಅರ್ಥ ಮಾಡಿಸಿ, ನನ್ನ ಈ ಥರ ಸಿಚುವೇಶನ್ ಇದೆ, ನನ್ನ ಕೈಯಲ್ಲಿ ಜಾಬು ಇಲ್ಲ, ನಾನು ಯೂಟ್ಯೂಬ್ ಮಾಡ್ಕೋತೀನಿ, ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಅಂತೆಲ್ಲ ಹೇಳಿದ್ಮೇಲೆ ಅವರು ಒಪ್ಕೋತಾರೆ. ಆ್ಯಂಡ್ ನನ್ನದು ಸ್ಟೋರಿ ಟೆಲ್ಲಿಂಗ್ ಇಸ್ ನಾಟ್ ಮೈ ಜಾನ್ರಾ. ಬಟ್ ನಾನು ಅದನ್ನು ಟ್ರೈ ಮಾಡ್ತೀನಿ, ಬಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನನಗದು ಟ್ರೂಲಿ ನಾನು ಲೈಕ್ ಕುತ್ಕೊಂಡು ಏನೋ ಕ್ಯಾಮ್ರಾ ಮುಂದೆ ಸುಮ್ಮನೆ ಮಾತಾಡ್ತಿದ್ದೀನಿ ಅಂತ ನಾನು ಅನಿಸಿದ್ದು ನನಗೆ ನೋಡಬೇಕು ಅಂತ ಅನಿಸಿಲ್ಲ. ಆ್ಯಂಡ್ ನನಗೆ ಆ ಥರ ಕಾಂಟೆಂಟ್ ಕೊಡೋಕ್ಕೆ ನನಗೆ ನಿಜವಾಗ್ಲೂ ಇಷ್ಟನೇ ಇಲ್ಲ. ದೆನ್ ಯಾವಾಗ ಜಿಮ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಆವಾಗ ವಾಸ್ ಲೈಕ್ ಓಕೆ, ಇದು ಕರೆಕ್ಟಾಗಿದೆ, ದಿಸ್ ಈಸ್ ಮೈ ಜಾನ್ರಾ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅಲ್ಲಿಂದ ನನಗೆ ಓಕೆ ಮಾಡಬೇಕು, ಇನ್ನೂ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಆದಮೇಲೆ ಯೂಟ್ಯೂಬಲ್ಲಿ ನೀವು ವಿಡಿಯೋ ಮಾಡಿದ್ರೆ ನನ್ನ ಜೊತೆಗಿರೋಕ್ಕೆ ಇಲ್ಲ ಅಂತ ಬಂದ ಮೇಲೆ ನನಗೆ ಅಲ್ಲಿ 2 ಪಾತ್ ಇತ್ತು ಗೈಸ್. ಒಂದು ಕೆರಿಯರು, ಒಂದು ಅಲ್ಲಿ ನಾನು ಎಲ್ಲಿರಬೇಕಾಗಿತ್ತು. ಓಕೆ, ಆ್ಯಂಡ್ ಬೀಯಿಂಗ್ ಎ ಬಾಯ್, ನಾನು ನಮ್ಮ ಅಪ್ಪ ಅಮ್ಮನ ಏನು ಇದು ಮಾಡಬೇಕು, ಏನು ಕೊಡಿಸ್ಬೇಕು? ನಮ್ಮ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಂತಂದರೆ ಏನು ಮಾಡಬೇಕು? ನನ್ನ ಹತ್ರ ಏನೇನು ಎಷ್ಟು ಅಮೌಂಟ್ ಇತ್ತು, ಎಷ್ಟು ಸೇವಿಂಗ್ಸ್ ಇತ್ತು, ಅದನ್ನೆಲ್ಲ ನಾನು ಯೂಸ್ ಮಾಡಿಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನನ್ನ ಹತ್ರ ಇರಲಿಲ್ಲ ದುಡ್ಡು, ನನ್ನ ಹತ್ರ ಆಗಲಿಲ್ಲ. ಕೊನೆಗೆ ನನಗೇನೋ ಸಿಚುವೇಶನ್ ಬಂದಾಗ ಅವ್ರ ಹತ್ರನೇ ಅಮೌಂಟ್ ತೊಗೋಬೇಕಾಗಿರೋ ಪರಿಸ್ಥಿತಿ ಬಂದಿತ್ತು ನನಗೆ. ಆ್ಯಂಡ್ ಅವ್ರು ಕೊಟ್ಟು ಇದ್ದಾರೆ ಕೂಡ, ನನಗೆ ಹೆಲ್ಪ್ ಮಾಡಿದ್ದಾರೆ ಕೂಡ. ಆ್ಯಂಡ್ ಅದಾದಮೇಲೆ ನಾನು ಅದನ್ನು ವಾಪಸ್ಸು ಕೊಟ್ಟಿದ್ದೀನಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆ್ಯಂಡ್ ಯಾವುದೇ ಒಂದು ಬ್ರ್ಯಾಂಡ್ ಡೀಲ್ ಕ್ಲೋಸ್ ಮಾಡಿದ್ರು 10% ಕೊಡೋರು. ಬಟ್ ಬ್ರ್ಯಾಂಡ್ಸ್ ಎಷ್ಟು ಬರ್ತಿತ್ತು ಗೈಸ್?
ನನಗದು ಎಲ್ಲಿಗೆ ಇದಾಗ್ತಿತ್ತು, ನನ್ನ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗ್ತಿತ್ತಾ, ನನ್ನ ಪರ್ಸ್ನಲ್ ಖರ್ಚಿಗೆ ಆಗ್ತಿತ್ತಾ, ಇಲ್ಲ ಮನೆಗೆ ಕೊಡಬೇಕಾ, ಇಲ್ಲ ನಾನು EMI ಪೇ ಮಾಡಬೇಕಾ, ನಾನು ಯಾವುದನ್ನು ಮಾಡಲಿ? ನನ್ನ ಹತ್ರ 3 EMI ಇತ್ತು. ಒಂದು ಫೋನು, ಒಂದು ಕ್ರೆಡಿಟ್ BL ತೊಗೊಂಡಿದ್ದು, ಮತ್ತು ಇನ್ನೊಂದು ಚೀಟಿ HDFCಲಿ. ನೀವು 4 ನಾನು ಹೆಂಗೆ ಕಟ್ಟಲಿ? ಆ್ಯಂಡ್ ನಾನು ಇದನ್ನು ಸಿಚುವೇಶನ್ನ ಆ್ಯಂಡ್ ನಾನು ಇನ್ನೂ ವರ್ಸ್ಟ್ ಸಿಚುವೇಶನ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ. ಇಫ್ ಹಿಂಗೆ ಹೋಗ್ತಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂತ. ಆವಾಗ್ಲೂ ದೇ ಟೋಲ್ಡ್ ಮೀ ಒನ್ ಥಿಂಗ್ ಇಸ್, ಯೂಟ್ಯೂಬ್ ಮಾಡೋಂಗಿದ್ರೆ ನನ್ನ ಜೊತೆಗೆ ಇರಬೇಡಿ. ಅವ್ರದ್ದು ಚಾನಲ್ ಯಾವಾಗ ಬಿದ್ದಿತ್ತು, ದೆನ್ ನಾನು ಹಗಲು ರಾತ್ರಿ ನಿದ್ದೆಗೆಟ್ಟು ಎಡಿಟ್ ಮಾಡಿ, ಪ್ರತಿಯೊಂದು ಇಂಪ್ರೂವೈಸೇಷನ್ ಮಾಡಿ, ಕಾಂಟೆಂಟ್ ಬರೆದು ಕುತ್ಕೊಂಡು ಪ್ರತಿಯೊಂದು ಮಾಡಿದ್ದೀನಿ. ಯೂಸ್ ಮಾಡ್ಕೊಂಡ್ರಿ ಅಂತಿರಲ್ಲ, ಯೂಸ್ ಮಾಡ್ಕೊಳೋದಲ್ಲ ಅಲ್ಲಿ, ನಾನಲ್ಲ ಯೂಸ್ ಮಾಡ್ಕೊಂಡಿರೋದು. ಅವರಿಂದ ಫೇಮ್ ಸಿಕ್ಕಿದೆ, ಓಕೆ, ಗ್ರೇಟ್ಫುಲ್ ಫಾರ್ ದ್ಯಾಟ್. ನಾನು ಅದನ್ನು ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಆದರೆ ನಿಮಗೆ ಎಷ್ಟು ಸರಿ ಅಂತ ಅನ್ಸುತ್ತೆ ಅದು ನೀವು ಹೇಳ್ತಾ ಇರೋದು? ಒಂದು ಸೈಡ್ ಆಫ್ ದ ಸ್ಟೋರಿ ನೀವು ತಿಳ್ಕೊಂಡು ಬಂದ್ಬಿಟ್ಟು ಕಮೆಂಟ್ ಆಗ್ತಿದ್ದೀರಾ, ಮೆಸೇಜ್ ಮಾಡ್ತಿದ್ದೀರಾ, ನನ್ನ ಕ್ಲೋಸ್ ಸರ್ಕಲ್ಸ್ ನನಗೆ ಕಾಲ್ ಮಾಡ್ತಾ ಇದ್ದಾರೆ, ಏನಾಯಿತು. ಬಿಕಾಸ್ ನಾನು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ, ಇನ್ಕ್ಲೂಡಿಂಗ್ ನಮ್ಮಪ್ಪ ನಮ್ಮಮ್ಮ ಜೊತೆನೂ ನಾನು ಏನೂ ಹೇಳ್ಕೊಂಡಿರಲಿಲ್ಲ. ಬಿಕಾಸ್ ಅವ್ರಿಗೆಲ್ಲ ಗೊತ್ತಾಗಬಾರ್ದು. ಗೊತ್ತಾದರೆ ನಾಳೆ ದಿವಸ ನಾವು ಒಂದಾಗ್ಬಿಡ್ಬೋದು. ಬಟ್ ಜನರು ಯಾರು ಇರ್ತಾರೆ ಅವರು ಒಂದಾಗಕ್ಕಾಗಲ್ಲ, ಅವರು ಒಂದಾಗಕ್ಕೆ ಬಿಡಲ್ಲ ಅಂತ ಅಷ್ಟೇ. ಬಟ್ ನನಗದು ಅದಕ್ಕೋಸ್ಕರ ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಎಷ್ಟೇ ನೀನು ಯೂಸ್ ಮಾಡ್ಕೊಂಡ್ಬಿಟ್ಟೆ ಅಂತ ಎಷ್ಟೇ ಕಮೆಂಟ್ಸ್ ನೋಡಿದಾಗ, ಬೇಜಾರಾದಾಗ, ಕ್ಲಾರಿಟಿ ಕೊಡಿ, ಇದು ಕೊಡಿ ಅಂತಂದಾಗ್ಲೂ ಐ ವಾಸ್ ಬೇಡ, ಬಿಟ್ಬಿಡೋಣ, ಇದಕ್ಕೆ ಆಗ್ತಾಯಿಲ್ಲ ಅಂತಲ್ಲಿ ಅವ್ರಿಗೂ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು, ಹಿಂಗೆ ಆಗ್ತಿದೆ, ಈ ಥರ ಕಮೆಂಟ್ಸ್ ಬರ್ತಿದೆ ನನಗೆ, ವಿಲ್ ಸಿಟ್ ಆ್ಯಂಡ್ ಟೆಲ್ ಏನು ಅಂತ, ನಮ್ಮ ಇಬ್ಬರ ಮಧ್ಯೆ ಏನು ಅಗ್ರಿಮೆಂಟ್ ಆಗಿತ್ತು ಬಿಫೋರ್ ಪ್ರೊಫೆಷ್ನಲ್ ಗ್ರೌಂಡ್ಸಲ್ಲಿ ಏನು ಅಗ್ರಿಮೆಂಟ್ ಆಗಿತ್ತು ಅಂತ. ಬಟ್ ಕೇಳಿಸ್ಕೊಳ್ಳಿಲ್ಲ ಗೈಸ್ ಯಾರೂ. ನನಗೇನು ಆಪ್ಷನ್ ಇರಲಿಲ್ಲ ಅಲ್ಲಿ. ನನಗೆ ಆಪ್ಷನ್ ಇದ್ದಿದ್ದು ಏನು ಅಂತಂದರೆ, ನನಗೆ ಕೆರಿಯರ್ ಅಥವಾ ಅಲ್ಲಿ. ಬಟ್ ನನಗೆ ಕೆರಿಯರ್ ಚೂಸ್ ಮಾಡೋ ಅವಶ್ಯಕತೆ ಇತ್ತು. ದುಡ್ಡು ಇಲ್ಲದೆ ಇರಿದ್ರೆ ಯಾರೂ ಇರಲ್ಲ ನನ್ನ ಜೊತೆಗೆ ಅಲ್ವಾ? ಯಾವುದೋ ದುಡ್ಡು ಮುಖ್ಯ ಗೈಸ್. ಏನು ತಿನ್ನಲಿ ನಾನು? ನನ್ನ ಹತ್ರ ಪೆಟ್ರೋಲ್ಗೂ ಕಾಸು ಇರ್ತಿರ್ಲಿಲ್ಲ. ಪೆಟ್ರೋಲ್ಗೂ ಸಾಲ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ ನಾನು. ಆ ಸಾಲ ಮಾಡೋದು, ಮತ್ತೆ ಇನ್ನೊಂದು ಸಾಲ ಮಾಡೋದು, ಮತ್ತೆ ಅಲ್ಲಿ ಕೊಡೋದು, ಹಿಂಗೆ ಟರ್ನ್ ಓವರ್ ಮಾಡಿ ಇಟ್ಟಿದ್ದೀನಿ ನಾನು. ಇವನ್ ನಾವು ನನ್ನ ಹತ್ರ ಎಷ್ಟು ಸಾಲ ಇದೆ ಅಂತ ನನಗೆ ಗೊತ್ತು. ಆ್ಯಂಡ್ ಯಾವುದನ್ನು ಚೂಸ್ ಮಾಡಬೇಕಾಗಿದ್ದು ನೀವಾಗಿದ್ದು ಯಾವುದನ್ನು ಚೂಸ್ ಮಾಡ್ತಿದ್ರಿ? ಕಾಂಟೆಂಟ್ ಮಾಡೋಕ್ಕೆ ಬರುತ್ತೆ, ಯೂಟ್ಯೂಬ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಬರುತ್ತೆ, ಎಲ್ಲ ರಿಸರ್ಚ್ ಮಾಡಿ ಅವ್ರದ್ದು ಇದ್ದಿದ್ದು. ನಾನು ಬರೋಕ್ಕಿಂತ ಮುಂಚೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದು, ಅದಾದಮೇಲೆ ಬಂದಮೇಲೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆದರೂ ಪ್ರತಿಯೊಂದು ನನ್ನ ಹತ್ರ ಎಲ್ಲ ಡೇಟಾ ಇದೆ. ನಾನು ಏನೇನು ವರ್ಕ್ ಮಾಡಿದ್ದೀನಿ, ನಾನು ಏನೇನು ಅವ್ರಿಗೆ ಕಳಿಸಿದ್ದೀನಿ, ಕಾಂಟೆಂಟ್ ಆಗಿರ್ಬೋದು, ಪ್ರತಿಯೊಂದು ನನ್ನ ಹತ್ರ ಇದೆ. ಬಟ್ ಆದರೆ ನನಗದೆಲ್ಲ ಹಾಕಿ ಇದು ಮಾಡಿಕೊಡ್ಬೇಕು ಅವಶ್ಯಕತೆ ಇಲ್ಲ. ಗೊತ್ತಿಲ್ಲ ಗೈಸ್, ನಿಜವಾಗ್ಲೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ. ನನ್ನ ಪರಿಸ್ಥಿತಿ ಅಷ್ಟು ವರ್ಷ ಆಗಿತ್ತು. ಆ್ಯಂಡ್ ಅದೊಂದು ಪರ್ಸನ್ಗೆ ನಾನು ಹೇಳಿದೆ, ನನ್ನ ಪರಿಸ್ಥಿತಿ ಹಿಂಗಿದೆ, ನನಗೆ ಆಗಲ್ಲ, ನಾನು ಏನು ಮಾಡಬೇಕು, ನನ್ನ ಈ ಥರ ಸಾಲಗಳಿದೆ, ನಾನು ಇದನ್ನು ತೀರಿಸ್ಕೋಬೇಕು, ನಾನು ಇದನ್ನು ಮಾಡಬೇಕು ಅಂತ. ಬಟ್ ಯಾರೂ ಸಪೋರ್ಟ್ ಮಾಡಲಿಲ್ಲ. ವೆನ್ ಐ ರಿಯಲಿ ವಾಂಟೆಡ್ ಸಪೋರ್ಟ್ ಮಾಡಬೇಕು ಅಂತಿದ್ದರೆ ಸಪೋರ್ಟ್ ಮಾಡಿರೋರು. ಮಾಡಿರೋದನ್ನು ಹೇಳ್ಕೋಬೇಕಾ, ಮಾಡಿರೋದನ್ನು ಹೇಳ್ದಿರ ಸುಮ್ಮನೆ ಇರೋದು ಬೆಟ್ರಾ? ಅದನ್ನೆಲ್ಲ ಯೋಚನೆ ಬರ್ತಿದೆ ಗೈಸ್, ನಿಜವಾಗ್ಲೂ ಅದೆಲ್ಲ ಯೋಚನೆ ಬರ್ತಿದೆ. ನನ್ನ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಗೊತ್ತಿರೋರಿಗೆ ನಿಜ ಗೊತ್ತಿದೆ ಆಯಿತಾ. ನೀವು ಬಂದ್ಬಿಟ್ಟು ಅದು ಜೆಂಟ್ಲ್ಮ್ಯಾನ್ ಅಲ್ಲ, ಮಿಸ್ಟರ್ ಡೂಪ್ಲಿಕೇಟ್ ಅಂತ ಹಾಕ್ತೀರಾ. ಇಟ್ಸ್ ಫೈನ್, ಬಿಕಾಸ್ ಒನ್ ಸೈಡ್ ಆಫ್ ದ ಸ್ಟೋರಿ ತಿಳ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತಲೂ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಯಾವತ್ತೂ 2 ಸೈಡ್ ಆಫ್ ದ ಸ್ಟೋರಿ ಕೇಳ್ಕೊಂಡು ಮಾತಾಡಿ. ಆ್ಯಂಡ್ ವೆಯ್ಟ್, ಯಾವತ್ತೂ ರಶ್ ಮಾಡೋಕ್ಕೆ ಹೋಗಬೇಡಿ. ಇದಿಷ್ಟೇ ಅಲ್ಲ, ಕುತ್ಕೊಂಡು ಮಾತಾಡಿದ್ರೆ ಗಂಟೆ ಕುತ್ಕೊಂಡು ಮಾತಾಡ್ಬೋದು, ಏನೇನಿದೆ ಎತ್ತ ಪ್ರತಿಯೊಂದನ್ನು ಬಿಚ್ಚಿಟ್ಬಿಡ್ಬೋದು. ಬಟ್ ಬೇಡ, ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಾನು ಅವ್ರ ಚಾನಲ್ನ ಗ್ರೋ ಗ್ರೋ ಮಾಡಬೇಕು ಅಂದ್ಕೊಂಡಿದ್ದು ಅಂಟಿಲ್ ಅನ್ಲೆಸ್ ದೇ ಸ್ಟಾರ್ಟೆಡ್ ಈ ಥರ ಇಂಡೈರೆಕ್ಟಾಗಿ ವಿಡಿಯೋ ಹಾಕಿ. ಇವತ್ತು ನಾನು ಮೆಸೇಜ್ ಮಾಡಿ ಕೇಳ್ಕೊಂಡು ಯಾಕೆ ಈ ಥರ ಮಾಡಿದ್ರಿ ಅಂತಂದರೆ, ನನಗೆ ಏನು ಅನ್ನಿಸ್ತು ನಾನು ಅದನ್ನು ಹೇಳಿದ್ದೀನಿ ಅಷ್ಟೇ. ನನಗೆ ಐ ಆಮ್ ಫೀಲಿಂಗ್ ಅಂತ ಹೇಳಿದ್ದಿದ್ದು ಅವರು. ಆ್ಯಂಡ್ ನಾನು ನಿಮ್ಗೆ ಹೇಳಲಿಲ್ಲ ಅಂತಂದರು. ಬಟ್ ಅದು ಹೆಂಗೆ ಗೈಸ್? ಬಿಡಿ, ಮಾತಾಡಿದ್ರೆ ಅವಶ್ಯಕತೆ ಇರಲ್ಲ. ಸೊ ನನ್ನ ಕಾಂಟೆಂಟ್ ನಾನು ಮಾಡ್ತಿರ್ತೀನಿ. ನಂದು ಇಷ್ಟ ಇದೆಯಾ ನೋಡಿ, ನಿಮ್ಗೆ ಇಷ್ಟ ಆಯಿತಾ ನೋಡಿ. ಬಟ್ ನಾನು ಯಾರನ್ನೂ ಯೂಸ್ ಮಾಡಿಕೊಂಡು ಮೇಲೆ ಬೆಳೆದಿಲ್ಲ. ಅವರು ಎಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳೋ ಅವಶ್ಯಕತೆಯೂ ಇಲ್ಲ. ನನ್ನ ಕ್ಲೋಸ್ ಸರ್ಕಲ್ ಗೊತ್ತಿದೆ ನಾನು ಏನು ಅಂತ, ಅಷ್ಟಿದ್ರೆ ಸಾಕು. ಆ್ಯಂಡ್ ಅದನ್ನೆಲ್ಲನೂ
ಪ್ರತಿಯೊಂದನ್ನು ಕುತ್ಕೊಂಡು ಆನ್ಲೈನಲ್ಲಿ ಹಾಕ್ಬಾರ್ದು, ಅದನ್ನೆಲ್ಲ ಪ್ರತಿಯೊಂದನ್ನು ನಂಬಿರೋದ್ರಿಂದ ನಾನು ಸುಮ್ಮನೆ ಇದ್ದೀನಿ ಗೈಸ್. ಇರಲಿ, ನೋಡೋಣ ಅದು ಏನಾಗುತ್ತೆ ಲೈಫಲ್ಲಿ. ಇದು ಒಂದು ಫೇಸು, ನೋಡ್ಕೊಳ್ಳೋಣ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಬಟ್ ದಟ್ ಈಸ್ ನಾಟ್ ದ ಸ್ಟೋರಿ. ಇಫ್ ಹಿಂಗೆ ಕಂಟಿನ್ಯೂ ಆಯಿತು ಅಂತಂದರೆ ನಾನು 100% ಪ್ರತಿಯೊಂದೂ ವಿತ್ ಪ್ರೂಫ್ ಸಮೇತ ಇಡೋಕ್ಕೂ ನಾನು ರೆಡಿ. ಬಿಕಾಸ್ ಎಂಡ್ ಆಫ್ ದ ಡೇ ನನ್ನ ರೆಪ್ಯುಟೇಷನ್ ನನಗೆ ಮುಖ್ಯ. ಬಿಕಾಸ್ ನನ್ನ ಫ್ಯಾಮಿಲಿ ರೆಪ್ಯುಟೇಷನು ಇದೆ. ನನ್ನ ಫ್ಯಾಮಿಲಿನೆಲ್ಲ ನಾನು ಬ್ಲಾಗಲ್ಲಿ ತೋರಿಸಿದ್ದೀನಿ. ಅವ್ರಿಗೆ ಹೆಂಗೆ ಫ್ಯಾಮಿಲಿ ಇದೆ ಹಂಗೂ ನನಗೂ ಒಂದು ಫ್ಯಾಮಿಲಿ ಇದೆ. ಆ್ಯಂಡ್ ನನ್ನ ತಮ್ಮ ಇನ್ನೂ ಸ್ಕೂಲಲ್ಲಿ ಓದ್ತಾ ಇರೋದು. ಅವನು ಸ್ಕೂಲಲ್ಲೂ ನಿಮ್ಮ ಅಣ್ಣ ವ್ಲಾಗ್ ಮಾಡ್ತಾರಲ್ವ ಅಂತೆಲ್ಲ ನೋಡ್ತಾರೆ ಅಲ್ವಾ. ಅವ್ರು ಎಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ ಅದನ್ನೇ ಹೇಳ್ಕೊಳಕ್ಕಾಗಲ್ಲ. ಯಾಕೆ ನೀವು ತಪ್ಪು ಮಾಡಿದರೆ ನೀವು ಹೇಳ್ಕೊಳ್ಳಿ, ನಿಮ್ಮ ತಪ್ಪಾಗಿದೆ, ನಂದು ತಪ್ಪಾಗಿದೆ, ಅವ್ರದ್ದು ತಪ್ಪಾಗಿದೆ, ಹಿಂಗಾಗಿದೆ ಅಂತ. ನಾನು ಹೇಳಿದ್ನಲ್ಲ, ಕುತ್ಕೊಂಡು ಒಂದು ಕ್ಲಾರಿಫಿಕೇಷನ್ ವೀಡಿಯೋ ಮಾಡೋಣ ಅಂತ ಹೇಳಿದ್ನಲ್ಲ. ಯಾಕೆ ಬಂದು ಮಾಡಲಿಲ್ಲ? ಬಿಕಾಸ್ ಸಿಂಪತಿ, ನನಗೆ ಆ ಸಿಂಪತಿ ಬೇಕಾಗಿರಲಿಲ್ಲ. ನಾನು ಇದನ್ನೆಲ್ಲ ಹೇಳ್ಕೊಂಡು ಕುತ್ಕೊಬೇಕು ಅಂತ ಅಷ್ಟೇ. ಜಸ್ಟ್ ಆ್ಯಸ್ ಇಟ್ ಈಸ್. ನಾನು ಈ ವಿಡಿಯೋ ಇನ್ನು ಡ್ರ್ಯಾಗ್ ಮಾಡೋಕ್ಕೋಗಲ್ಲ. ನಾನು ಇಲ್ಲಿಗೆ ಬಿಡ್ತಾ ಇದ್ದೀನಿ ಇದನ್ನು. ಆ್ಯಂಡ್ ನನಗೆ ಐ ರಿಯಲಿ ಡೋಂಟ್ ನೋ ಗೈಸ್. ನಾನು ಇವತ್ತು ಈಚೆ ಎಲ್ಲೂ ಕಾಲಿಡೋಕ್ಕಾಗಲಿಲ್ಲ. ಐ ಜಸ್ಟ್ ಲಾಕ್ಡ್ ಇನ್ ಮೈ ಸೆಲ್ಫ್. ತುಂಬ ಹೋಗ್ತಾಯಿತ್ತು, ತುಂಬ ಮೆಂಟಲಿ ಇದು ಬರ್ತಿತ್ತು. ಆ್ಯಂಡ್ ಐ ಡೋಂಟ್ ನೋ ಏನು ಹೇಳಬೇಕು ಅಂತ. ಅವ್ರಿಗೆ ಏನಂತಾರೆ, ಸ್ಪೂನ್ ಫೀಡ್ ಮಾಡಿದ್ದೀನಿ ನಾನು ಕಾಂಟೆಂಟ್ನ. ಇನ್ನೂ ಡೀಟೇಲಾಗಿ ಹೇಳಬೇಕು ಅಂತಂದರೆ ಬಿಡಿ. ನಾನು ಅದನ್ನು ಫಸ್ಟೇ ಕ್ಲಿಯರಾಗಿ ಕ್ಲಾರಿಫಿಕೇಷನ್ ಕೊಟ್ಟು ಫಸ್ಟ್ ಕಾಲಲ್ಲೇ ನಾನು ಕೂಡ ಹೇಳಿದ್ದೆ. ಅದನ್ನು ಅವರು ಯಾವ ಥರ ತೊಗೊಂಡಿದ್ದಾರೆ, ಏನು ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ನಾನು ಅದಾದಮೇಲೂ ಲೈಕ್ ನಾನು ವರ್ಕ್ ಮಾಡ್ತೀನಿ ನಿಮಗೆ ಅಂತಲೇ ಹೇಳಿದ್ದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ಲೂ. ಬಟ್ ಅವ್ರಿಗೆ ಅದು ಇಷ್ಟ ಇರಲಿಲ್ಲ. ಬಿಕಾಸ್ ಅವ್ರು ಮಾತ್ರ ಟೊಮೆಟೊ ಸೇಲ್ ಮಾಡಬೇಕಂತೆ, ಬೇರೆಯವರು ಟೊಮೆಟೊ ಸೇಲ್ ಮಾಡಿದ್ರೆ ಅದು ಇಷ್ಟ ಆಗಲ್ವಂತೆ, ಆಯಿತಾ. ಅದಕ್ಕೋಸ್ಕರ ಆ್ಯಂಡ್ ನಾನು ಟೊಮೆಟೊ ಸೇಲ್ ಮಾಡಿದ್ರೇ ನನ್ನ ಹೊಟ್ಟೆನೂ ತುಂಬೋದು, ನಮ್ಮ ಮನೆಯವ್ರ ಹೊಟ್ಟೆನೂ ತುಂಬೋದು. ಆ್ಯಂಡ್ ಅದನ್ನೊಂದೇ ಮಾಡಬೇಕು, ದಟ್ಸ್ ಇಟ್. ಆ್ಯಂಡ್ ಇದನ್ನು ವಿಡಿಯೋ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಅನ್ಸಿದ್ದಕ್ಕೆ ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿಗೆ ಇದನ್ನು ಬಿಡ್ತಾ ಇದ್ದೀನಿ. ನೀವು ಬಿಟ್ಬಿಟ್ಟು ನಾನು ಕಾಂಟೆಂಟ್ ನೋಡೋಕ್ಕೆ ಬರ್ತೀರಾ ಅಂತಂದರೆ ಬಂದು ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ನಾನು ಯಾವತ್ತೂ ನನ್ನ ಕಾಂಟೆಂಟಲ್ಲಿ ಯಾವತ್ತೂ ಏನೂ ಮೋಸ ಮಾಡಲ್ಲ. ಆ್ಯಂಡ್ ಅಲ್ಲಿ ಗಿವ್ 100%. ಅದನ್ನು ಬಿಟ್ಬಿಟ್ಟು ಇದಕ್ಕೋಸ್ಕರ ವಿಡಿಯೋ ಬಂದು ನೋಡ್ತೀರಾ ಅಂತಂದರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಗೈಸ್. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇಟ್ಸ್ ಓಕೆ. ಆ್ಯಂಡ್ ರೈಟ್ ನೌ ಆಲ್ಸೋ ಐ ಆಮ್ ಥ್ಯಾಂಕ್ಫುಲ್. ಬಿಕಾಸ್ ಒನ್ ಸೈಡ್ ಆಫ್ ದ ಸ್ಟೋರಿ ಕೇಳಿ ಎಷ್ಟೋ ಜನ ಕೆಟ್ಟ ಕಮೆಂಟ್ ಹಾಕಿದ್ರು, ಎಷ್ಟೋ ಜನ ಬಂದ್ಬಿಟ್ಟು ಬ್ರೋ ನೀವು ಕ್ಲಾರಿಫಿಕೇಷನ್ ವೀಡಿಯೋ ಕೊಡಿ, ನೀವು ಯಾಕೆ ಮಾಡ್ತಿಲ್ಲ ಅಂತ ಮೆಸೇಜ್ ಮಾಡಿರೋರು ಇದ್ದಾರೆ, ಕಮೆಂಟ್ ಹಾಕಿರೋರು ಇದ್ದಾರೆ. ಆ್ಯಂಡ್ ಐ ಆಮ್ ನಾಟ್ ಗೋನಾ ಡಿಲೀಟ್ ಎನಿ ಕಮೆಂಟ್ಸ್. ಬಿಕಾಸ್ ಅದೇ ಗೈಸ್ ಫ್ಯೂಯಲ್ಲು, ಆಯಿತಾ. ಒಬ್ಬರಿಗೆ ನೀವು ಏನೇ ಆಗಿದ್ದಾಗ ಅವ್ರ ಮೇಲೆ ಎತ್ತುತ್ತಾರೆ ಗೊತ್ತಾ, ಅದಲ್ಲ. ನೀವು ನಿಮ್ಮನ್ನೇ ಏನೇ ಮಾಡ್ಕೊಂಡು ಮೇಲೆ ಎತ್ತಿ, ಅವಾಗಾಗುತ್ತೆ. ದಟ್ಸ್ ಇಟ್. ಅವ್ರಿಗೆ ಇನ್ನೂ ನೀಟಾಗಿ ಕೇಳಬೇಕು ಅಂತಂದರೆ ಹೋಗಿ ಕೇಳಿ. ಅವರು 3 ವರ್ಷದಿಂದ ಯೂಟ್ಯೂಬ್ ಮಾಡ್ತಾ ಇರೋರು ಯಾವ ಥರ ಇಂಟ್ರೋ ಕೊಡ್ತಾಯಿದ್ರು, ಇವಾಗ ಯಾವ ಥರ ಇಂಟ್ರೋ ಕೊಡ್ತಿದ್ದಾರೆ, ಇವಾಗ ಯಾವ ಥರ ಎಡಿಟ್ ಮಾಡ್ತಿದ್ದಾರೆ, ಇವಾಗ ಯಾವ ಥರ ಇದನ್ನು ಮಾಡ್ತಿದ್ದಾರೆ ಅಂತ ಯಾರು ಮಾಡ್ತಿದ್ರು ಅಂತಲೂ ಕೇಳಿ. ಅದಲ್ದಿರ ಅವರ ಅರ್ನಿಂಗ್ಸ್ 3 ವರ್ಷದಿಂದ ಅರ್ನ್ ಮಾಡದೇ ಇರೋ ಅಂಥ ರೆಕಾರ್ಡ್ ಅರ್ನಿಂಗ್ಸ್ ಅವ್ರಿಗೆ ಯಾರು ಮಾಡಿಕೊಟ್ಟಿದ್ದಾರೆ ಅಂತಲೂ ಕೇಳಿ. ಅವ್ರದ್ದು ಶ್ರಮ ಇಲ್ಲ ಅಂತ ನಾನು ಹೇಳ್ತಲ್ಲ, 100% ಅವ್ರದ್ದು ಶ್ರಮ ಇದೆ. ಬಟ್ ಅದರಲ್ಲಿ ಅವ್ರದ್ದು ಎಷ್ಟಿದೆಯೋ ಅದಷ್ಟೇ ನಂದು ಶ್ರಮ ಕೂಡ ಇದೆ. ಅದನ್ನು ಕನ್ಸಿಡರ್ಡ್ ಮಾಡಿ. ಆ್ಯಂಡ್ ಇದನ್ನು ನಾನು ಫಸ್ಟೇ ಕೂಡ ಹೇಳಿದ್ದೆ. ನಾನು ಅವ್ರನ್ನ ಬಂದುಬಿಟ್ಟು ಸಡನ್ನಾಗಿ ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಲಿಲ್ಲ. ನಾನು ಫಸ್ಟ್ ಕಾಲಲ್ಲೇ ಹೇಳಿದ್ದೆ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ. ಅದು ಕೂಡ ಇದೆ ನನ್ನ ಹತ್ರ ವಿತ್ ಪ್ರೂಫ್ ಬೇಕಂದರೆ. ಬಟ್ ಐ ರಿಯಲಿ ಡೋಂಟ್ ವಾಂಟ್ ಟು ಡ್ರ್ಯಾಗ್ ದಿಸ್. ನಾನು ಇಲ್ಲಿಗೆ ಬಿಡ್ತಾ ಇದ್ದೀನಿ ಇದನ್ನು. ಆ್ಯಂಡ್ ದಟ್ಸ್ ಇಟ್ ಗೈಸ್. So that's it guys. See you in next video. Bye.